ಕರ್ನಾಟಕ ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು 22/1/2026 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ಕರೆಯಲು ಸಚಿವ ಸಂಪುಟವು ತೀರ್ಮಾನಿಸಿತು. ಹಾಗೂ ದಿನಾಂಕ 22/1/2026 ಗುರುವಾರ ವಿಧಾನಮಂಡಲದ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತೆ ಮಾನ್ಯ ರಾಜ್ಯಪಾಲರನ್ನು ಕೋರಲು ಸಹ ಸಚಿವ ಸಂಪುಟ ತೀರ್ಮಾನಿಸಿತು. ಮಾನ್ಯ ರಾಜ್ಯಪಾಲರು ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣವನ್ನು ಅನುಮೋದಿಸೋದಕ್ಕೆ ಸಚಿವ ಸಂಪುಟವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡಿತು. ಇಪ್ಪತ್ತೆರಡು ಜಂಟಿ ಅಧಿವೇಶನ. ಹಿಯರ್ ಇಸ್ ಅನದರ್ ಇಂಪಾರ್ಟೆಂಟ್ ರೆಸಲ್ಯೂಷನ್. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಕಾಯ್ದೆ 2025 ವಿ.ಬಿ. ಗ್ರಾಮ್ಜಿ ಕುರಿತು ಸಚಿವ ಸಂಪುಟವು ಈ ಕೆಳಗೆ ಕಂಡಂತೆ ನಿರ್ಧರಿಸಿತು. ನೂತನ ಕಾಯ್ದೆಯು ಸಮಾಜದ ಮೇಲೆ ಬೀರಿರುವ ಸಾಮಾಜಿಕ ಹಾಗೂ ಆರ್ಥಿಕ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸಲು ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಿ ನೂತನ ಕಾಯ್ದೆಯ ಕುರಿತು ನಿರ್ಣಯ ಕೈಗೊಳ್ಳಲು ಸಚಿವ ಸಂಪುಟ ನಿರ್ಣಯಿಸಿತು. ಈ ಮೂರು ಗೊತ್ತುವಳಿಗಳನ್ನು ಇವತ್ತಿನ ಸಚಿವ ಸಂಪುಟ ನಿರ್ಣಯಿಸಿದೆ. ಜಂಟಿ ಸದನ 22ನೇ ತಾರೀಕಿಗೆ ಗುರುವಾರ 11 ಗಂಟೆಗೆ ಕರೆಯೋದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. 22ರಿಂದ 5 ದಿನ ಕರಿಬೇಕು ಅಂತೇಳಿ ಈಗ 22, 23, 24 ಈ ದಿನಗಳನ್ನು ಈಗ ಗೊತ್ತುಪಡಿಸಿದ್ದೇವೆ. ವಿವರಗಳನ್ನು ಸಭಾಪತಿಗಳ ಜೊತೆಗೂ ಮಾತನಾಡಿ ನಿರ್ಣಯಿಸ್ತೇವೆ. 22nd, 23rd and 24th. ಮೂರು ದಿನ. ಈಗ 3 ದಿನ. ಒಂದು ಸೆಕೆಂಡ್. ಇಲ್ಲ 22nd ರಜಾ ಇಲ್ಲ, 23rd ರಜಾ ಇಲ್ಲ, 24th ರಜಾ ಇಲ್ಲ. ಹಾಂ ಅಲ್ಲ ಜನವರಿ ನೋಡ್ರಿ 2026. ಒಂದು ಸೆಕೆಂಡ್, ಐ ಆಮ್ ಇನ್ ಕನ್ಫ್ಯೂಷನ್. ಸರ್, ಒಂದು ಕ್ಲಾರಿಫಿಕೇಶನ್ ಸರ್. ಈಗ ಕೇವಲ ಜಂಟಿ ಅಧಿವೇಶನ ಮಾತ್ರ 3 ದಿನನೋ, ಇದಾದ್ರೂ ಎರಡನ್ನಾಗಿ ವಿಶೇಷ ಅಧಿವೇಶನ ಏನಾದರೂ ಇರುತ್ತೆ? 22ರಿಂದ ಆ ಜಂಟಿ ಅಧಿವೇಶನ ಕಂಟಿನ್ಯೂ 22ರಿಂದ 31ರವರೆಗೆ. 22ರಿಂದ 31ರವರೆಗೆ ಡೇಟ್ಸು, ಹಾಲಿಡೇಸು ಅವನ್ನ ಸ್ಪೀಕರ್ ಅವರು ಹೊರಡಿಸ್ತಾರೆ. ಅಪ್ ಟು 31st. ಎಸ್, ದಿ ಹಾಲಿಡೇಸ್ ವಿಲ್ ಬಿ ಆಲ್ಸೋ ಮೆನ್ಷನ್ಡ್ ಬೈ ದಿ ಸ್ಪೀಕರ್ಸ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. Special discussion will start simultaneously. But there won't be any special session on. No. See, yeah, this is what the question
I also expected. The Constitution of India very specifically, candidly makes mention and makes mandatory that governor shall address the first day of this session if it is after election or at the commencement of the first session of each year. I will just repeat for your convenience. At the commencement of the first session after each general election to the Legislative Assembly, and at the commencement of the first session of each year, Governor shall address Legislative Assembly and inform the legislature of the causes of its summons. In view of this technical reason, in fact, we are advancing the session. Instead of special session, it will be joint session and the further session. Speaker will spell it out. ಸರ್, ಈ ಅಧಿವೇಶನದಲ್ಲಿ ನೀವು ಬಿ ರಾಮ್ಜಿ ಸಂಬಂಧಪಟ್ಟಾಗ ನಿರ್ಣಯ ತೆಗೆದುಕೊಂಡ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಂಘರ್ಷದ ಹಾದಿಯನ್ನು ಬಿಡುಗಡೆ ಅಂತ ಚರ್ಚೆ ಇದೆ. ಜನಹಿತ ಕಾಪಾಡುವುದಕ್ಕಾಗಿ, ರಾಜ್ಯದ ಹಿತ ಕಾಪಾಡುವುದಕ್ಕಾಗಿ ಸೂಕ್ತವಾಗಿರ್ತಕ್ಕಂಥ ಹೆಜ್ಜೆಯನ್ನು ಸರ್ಕಾರ ಇಡ್ತದೆ. ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಮ್ಮ ರಾಜ್ಯದ ಜನರ ಹಕ್ಕುಗಳನ್ನು ಕಿತ್ಕೊಳ್ಳುವಂಥದ್ದು ಆದರೆ ಸರ್ಕಾರ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಸರ್ಕಾರ ಅಧಿವೇಶನವನ್ನು ಕರೆಯದೆ ಬಿಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅರಿವು ಹಾಗೂ ಜಾಗೃತಿ ಮೂಡಿಸೋದಕ್ಕಾಗಿ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಸೂಕ್ತವಾಗಿರ್ತಕ್ಕಂಥ ಒತ್ತಡ ತರೋದಕ್ಕಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಿಸೋದ್ರ ಸಲುವಾಗಿ ಸೂಕ್ತವಾಗಿರ್ತಕ್ಕಂಥ ಒತ್ತಡ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಸರ್ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಮಾತ್ರ ಈ ಒಂದು ವಿಧೇಯಕದ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತಿದೆ. ತೆಲಂಗಾಣ ರಾಜ್ಯ ಮತ್ತು ಹಿಮಾಚಲ ಪ್ರದೇಶವನ್ನು ಹೊರತುಪಡಿಸಿದೆ. ಇತರ ರಾಜ್ಯಗಳಲ್ಲಿ ಈ ಒಂದು ವಿಚಾರದಲ್ಲಿ ಎಲ್ಲೂ ಸಹ ಯಾರು ತಕರಾರು ತೆಗೆದಿಲ್ಲ ಅಂತ ಒಂದು ಮಾತಿದೆ. ಅಲ್ಲ, ಅಂತ ತಪ್ಪು ಕಲ್ಪನೆ, ತಪ್ಪು ಭಾವನೆ, ಮಾಹಿತಿ ಕೊರತೆ. ಪಂಜಾಬ್ ಸರ್ಕಾರ ಧ್ವನಿ ಎತ್ತಿದೆ, ತಮಿಳುನಾಡು ಸರ್ಕಾರ ರೆಸಲ್ಯೂಷನ್ ಮಾಡಿದೆ, ಧ್ವನಿ ಎತ್ತಿದೆ. ನಾನು ಆಫ್ ಆ್ಯಂಡ್ ನೀವೇನು ಹೇಳಿದ್ರಿ ಆ ರಾಜ್ಯ ಅಲ್ಲದೆ ಇರತಕ್ಕಂಥ 2 ರಾಜ್ಯಗಳನ್ನು ಹೇಳಿದೆ. 6-7 ರಾಜ್ಯಗಳು ಈಗಾಗಲೇ ತಮ್ಮ ಸ್ಪಷ್ಟ ನಿಲುವನ್ನು ಹಾಗೂ ಅಸಮಾಧಾನವನ್ನು ಜನರಿಗೆ ಅವರ ರಾಜ್ಯಗಳಲ್ಲಿ ಆಗ್ತಕ್ಕಂಥದ್ದು ಹಾಗೂ ರಾಜ್ಯ ಸರ್ಕಾರಗಳ ಮೇಲೆ ಏನು ಭಾರಿ ಹೊರೆ ಬೀಳ್ತಾ ಇದೆ ಅದೆಲ್ಲದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರೇಷಿಯೋ ಆಫ್ ಗ್ರಾಂಟ್ ಈಸ್ 1. ತಾವು ದಯಮಾಡಿ ಗಮನಿಸಬೇಕು. ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟ್ನೊಳಗೆ it was not just giving employment or the work. It is not question of just minimum wage or whatever the wage we were giving. It is not only that. In the event if the work was not given, employment was not given, the beneficiary or the sufferer, the victim, had an opportunity, had a right to seek unemployment allowance. That is the right which was given by Mahatma Gandhi Narega Act. And you all know, ಪಂಚಾಯತ್ಗಳಿಗೆ ಅಧಿಕಾರ ಇತ್ತು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ನಂತರ ತಗೋಬೇಕು ಅಂಥೇಳಿ ನಿರ್ಣಯ ಮಾಡೋದಕ್ಕೆ. ಆದರೆ
ಈ ಒಂದು ವಿಕಸಿತ ಭಾರತ ಗ್ರಾಮ್ಜಿ ಏನು ಬಂದಿದೆ ಇದರ ಮುಖಾಂತರ ಪಂಚಾಯಿತಿಗಳಿಗೆ ಅಧಿಕಾರ ಇಲ್ಲ. ಆಮೇಲೆ ಎಲ್ಲ ಪಂಚಾಯಿತಿಗಳನ್ನು ಕವರ್ ಮಾಡೋದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟ್ನೊಳಗೆ ಏನಿತ್ತು, ವಿದಿನ್ 5 years ಫ್ರಮ್ ದಿ ಟೈಮ್ ಆಫ್ completion, all the rural areas, all the villages were covered. That was the mandate of the act also. But ಇದರಲ್ಲಿ ಹಂಗಿಲ್ಲ. Government of India will decide to which panchayats this particular VBG, Gramji benefit should go. And workers, the farm workers, ಅವ್ರನ್ನ ಇಲ್ಲಿವರೆಗೆ ನಾವು ಎದಕ್ಕೆ ಉಪಯೋಗ ಮಾಡ್ತಿದ್ವಿ? ಗ್ರಾಮೀಣ ಆಸ್ತಿಯನ್ನು ಸೃಷ್ಟಿ ಮಾಡೋದಕ್ಕೆ, ಹೊಲದೊಳಗೆ ಬದು ಹಾಕೋದಕ್ಕೆ, ಹೊಳಗಟ್ಟಿ ಕಟ್ಟೋದಕ್ಕೆ, ಕೃಷಿ ಹೊಂಡ ಮಾಡೋದಕ್ಕೆ, ದನದ ದೊಡ್ಡಿ ಕಟ್ಟೋದಕ್ಕೆ, ಕುರಿ ದೊಡ್ಡಿ ಕಟ್ಟೋದಕ್ಕೆ, ಶಾಲಾ ಮೈದಾನ ಮಾಡೋದಕ್ಕೆ, ಗ್ರಾಮೀಣ ಭಾಗದೊಳಗೆ ಕಣ ಮಾಡೋದಕ್ಕೆ, ಇವೆಲ್ಲವನ್ನ ಆಸ್ತಿ ನಿರ್ಮಾಣ ಮಾಡೋದಕ್ಕೆ ನಾವು ಈ ಯೋಜನೆಯನ್ನು ಉಪಯೋಗ ಮಾಡ್ತಿದ್ವಿ. ಈ ಗ್ರಾಮೀಣ ಭಾಗದಾಗ ಹಳ್ಳಿಯೊಳಗೆ ಏನು ಆಸ್ತಿ ನಿರ್ಮಾಣ ಆಗ್ತಾಯಿತ್ತು, ಆಸ್ತಿ ನಿರ್ಮಾಣ ನಿಂತು ಆ ವಿಕಸಿತ ಭಾರತ ಯೋಜನೆದೊಳಗಿದ್ದಂಥ ರಸ್ತೆ ನಿರ್ಮಾಣ ಅಥವಾ ಫ್ಲೈಓವರ್ ನಿರ್ಮಾಣ ಅಥವಾ ಟನಲ್ ನಿರ್ಮಾಣ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಕೆಲಸ, ಇವರ ಹತ್ರ ಕಾರ್ಮಿಕರು ಆ ಕಾಂಟ್ರಾಕ್ಟರ್ನ ಹತ್ರ ಹೋಗಿ ಕೆಲಸ ಮಾಡಬೇಕು. ದ್ಯಾಟ್ ಈಸ್ ವಾಟ್ ದಿ VBG ಗ್ರಾಮ್ಜಿ ಆ್ಯಕ್ಟ್ ಸೇಸ್. ಅಂದರೆ ನಮ್ಮ ಜನರ ಕೆಲಸದ ಹಕ್ಕನ್ನು ಕಿತ್ಕೊಂಡ್ರು. ಪಂಚಾಯಿತಿಗಳಿಗೆ ಏನು ಕೆಲಸ ಯಾವುದು ಅನ್ನೋದು ನಿರ್ಣಯ ಮಾಡುವಂಥ ಹಕ್ಕಿತ್ತು, ಅದನ್ನು ಕಿತ್ತುಕೊಂಡ್ರು. ಏನು ರಾಷ್ಟ್ರ ಮಟ್ಟದೊಳಗೆ ಪಂಚಾಯತ್ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ಆ್ಯಕ್ಟ್ ಮುಖಾಂತರ ಕರ್ನಾಟಕದೊಳಗೆ ನಾವು ಪಂಚಾಯಿತಿಗಳಿಗೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ವಿ. ಅದರ ಜೊತೆಗಿನ ಗ್ರಾಮ ಸಭೆಗಳಿಗೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ವಿ. ಆ ಗ್ರಾಮ ಸಭೆಯಿಂದ ಹಳ್ಳಿಯವನಿಗೆ ಕೊಟ್ಟಂಥ ಅಧಿಕಾರವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡು ಅದನ್ನು ಕೇಂದ್ರದೊಳಗೆ, ದಿಲ್ಲಿಯೊಳಗೆ ಅಧಿಕಾರಿಗಳ ಕೈಯೊಳಗೆ ಕೊಡೋದ್ರ ಮೂಲಕ ಅಧಿಕಾರ ವಿಕೇಂದ್ರೀಕರಣದ ಆ ಪರಿಕಲ್ಪನೆಗೆ ಕೊಡಲೆಪೆಟ್ಟನ್ನು ಕೊಟ್ಟಿದ್ದಾರೆ. ಇವೆಲ್ಲ ದೀಸ್ ಆರ್ ಆಲ್ ಮೈನಸ್ ಪಾಯಿಂಟ್ಸ್ ಆಫ್ VBG ಗ್ರಾಮ್ಜಿ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಜನರನ್ನು ಜಾಗೃತಿ ಮಾಡ್ತಾಯಿದ್ದೀವಿ, ವಿಶೇಷ ಚರ್ಚೆಯನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ತರಬೇಕು ಆ ಒತ್ತಡವನ್ನು ನಮ್ಮ ನಿರ್ಣಯಗಳ ಮೂಲಕ ಮಾಡ್ತೀವಿ. ಎಸ್, ದ್ಯಾಟ್ ಈಸ್ ಆಲ್ಸೋ ನಾವು ಇದನ್ನು ಇಷ್ಟಕ್ಕೆ ಬಿಡೋದಲ್ಲ. ಕೇವಲ ಜನರ ಕೋರ್ಟಿಗೆ ಮಾತ್ರ ತೆಗೆದುಕೊಂಡು ಹೋಗೋದಲ್ಲ, ಇದನ್ನು ಕಾನೂನು ಕೋರ್ಟ್ಗೂ ಸಹಿತ ತೆಗೆದುಕೊಂಡು ಹೋಗೋದಕ್ಕೆ ಚಿಂತನೆ ನಡೆದಿದೆ, ಚರ್ಚೆ ನಡೆದಿದೆ. ಕೋರ್ಟಿಗೆ ಹೋಗಬೇಕು ಅಂಥೇಳಿ ನಾವು ನಿರ್ಣಯಿಸಿದ್ದೇವೆ. ನೋ, ನಾಟ್ ಎಟ್. ಬಿಜೆಪಿ ನಾಯಕರು ಮತ್ತು ಕುಮಾರಸ್ವಾಮಿ ಬಿಜೆಪಿ ನಾಯಕರು ಮತ್ತು ಕುಮಾರಸ್ವಾಮಿ ನೀವು ಸರ್ಕಾರಕ್ಕೆ ಸವಾಲು ಹಾಕಿದ್ರು. ಸೋಷಿಯಲ್ ಅರೇಂಜಿಂಗ್ ಮೇಲೆ ಲಕ್ಷಾಂತರ ಕೋಟಿ ರೂಪಾಯಿ ಹಲವಾರು ಆಗಿತ್ತು ಈ ಕಾಮಗಾರಿಗಳಲ್ಲಿ. ಹಾಗಾಗಿ ಹಣ ದುರುಪಯೋಗ ಆಗಿತ್ತು, ಡುಪ್ಲಿಕೇಶನ್ ಆಗಿತ್ತು, ದುರುಪಯೋಗ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ನೀವು ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದೀರಾ? ಅಲ್ಲಿ ನಾವು ಸಮರ್ಥನೆ ಮಾಡ್ಕೊಳ್ಳೋದಲ್ರಿ. ಈಗೇನು ಸೋಷಿಯಲ್ ಆಡಿಟ್ ಯಾಕೆ ನಮ್ಮ ರಾಜ್ಯದೊಳಗೆ ಹೆಚ್ಚು ಇಫೆಕ್ಟಿವ್ ತಂದಿದ್ದೇವೆ? The audit is meant to find out these, and actions are taken in Karnataka. ಏನು ಹೇಳಿದ್ರು ಮೋದಿಯವರು, when he took over as the Prime Minister, he made a very nasty comment about Narega. What happened next 12 years?
How many times he praised this Yojana? Did he not? Right. ಸರ್, ಹ್ಮ್. ಈಗ ಮನ್ರೇಗಾವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಒಂದು ವೇಳೆ ಅದನ್ನು ಒಪ್ಪದಿದ್ದಲ್ಲಿ ಈ ಸಮಸ್ಯೆ ಪರಿಹಾರಕ್ಕೆ ಏನ್ ಮಾಡ್ತೀರಾ? We'll cross the bridge when it comes. Sir, is Karnataka Thank government you. considering any special legislation for it? We'll spell out in assembly. ಸರ್ ಬೇರೆ ಸಬ್ಜೆಕ್ಟ್ ಏನು ಇರಲಿಲ್ಲ ಸರ್, ಇದೊಂದೇ ಇತ್ತು. ಏನೂ ಇಲ್ಲ. ಅಲ್ಲ, ಯಾಕಂದ್ರೆ 2.5 ಗಂಟೆ ಚರ್ಚೆ ಇತ್ತಲ್ಲ. ಅಂದರೆ ನರೇಗಾದ ಬಗ್ಗೆ ಎಲ್ಲ ರೀತಿಯ ವಿವರಗಳನ್ನು VBG ಗ್ರಾಮ್ಜಿ ಬಗ್ಗೆ ಎಲ್ಲ ರೀತಿ ವಿವರಗಳನ್ನು ನಮ್ಮ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ವಿ, ಅವನ್ನೆಲ್ಲರೂ ಪಡೆದುಕೊಂಡ್ವಿ. ಸರ್, ಈಗ ರಾಜ್ಯಾದ್ಯಂತ ರಾಜಕೀಯ ಹೋರಾಟ ಮಾಡ್ಲಿಕ್ಕೆ ಹೊರಟಿರಿ. ರಾಜ್ಯಾದ್ಯಂತ ರಾಜಕೀಯ ಹೋರಾಟ ಮಾಡ್ಲಿಕ್ಕೆ ಹೊರಟಿರಿ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ನೀವು ಹಣ ಖರ್ಚು ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಮಾಡ್ತಿದ್ರಲ್ಲ, ಸರ್ಕಾರದ ಅಭಿವೃದ್ಧಿ ಕಾಮಗಾರಿ ವರ್ಷಗೊಳಿಸಿ ಉಳಿದಂತೆ ರಾಜಕೀಯ ಕಾರಣಕ್ಕೋಸ್ಕರ ಹೋರಾಟ ಮಾಡಿದಂತ ಆರೋಪವನ್ನು ಬಿಜೆಪಿ ಅವರು ಆಯ್ಕೆ ಮಾಡ್ತಿಲ್ಲ. ರಾಜಕೀಯ ಆರೋಪ ನಾವು ಅವ್ರನ್ನ ಕೇಳ್ತೀನಿ, ಇಂಥ ಕಾನೂನನ್ನು ಮಾಡಿದಾಗ, ಕರಾಳ ಕಾನೂನನ್ನು ಮಾಡಿದಾಗ ಜನರ ಹಿತ ಕಾಪಾಡೋದಿದ್ದರೆ ನೀವು ನಿಮ್ಮ ಧ್ವನಿಯನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿ ಇದರ ಅನಾನುಕೂಲತೆಗಳನ್ನು ತಿಳಿಸ್ಬೇಕಾಗಿತ್ತು. ಜನರಿಗೆ ಅನ್ಯಾಯ ಮಾಡುವಂಥ ಈ ಕಾನೂನನ್ನು ಅವರು ಒಪ್ಪಬಾರ್ದಾಗಿತ್ತು. ಈ ಕಾಯ್ದೆಯನ್ನ ಕಾಂಗ್ರೆಸ್ನವರು ವಿಬಿ ಗ್ರಾಮ್ಜಿ ಅಂತ ಹೇಳ್ತೀರೋ ವಿಬಿಜಿ ಗ್ರಾಮ್ಜಿ ಅಂತ ಕರೀತಾರೆ? ನೋಡಿ, ರಾಜಕೀಯವಾಗಿ ಕೆಲವರು VBG ಗ್ರಾಮ್ಜಿ ಅಂತಾರೆ. ಅದು ತಾವು ಓದಿದ್ರೆ ಅಂದ್ರೆ ಗೊತ್ತಾಗುತ್ತೆ. ವೇರ್ ಫ್ರಾಮ್ ದಟ್ ರಾಮ್ ಕಮ್ಸ್ ದ ಇಟ್ ಈಸ್ ಅನ್ಫಾರ್ಚುನೇಟ್. ಇವನ್ ಬರೆಯೋರು ಅಥವಾ ಹೇಳೋರು ಆಯಿತು, ಅದನ್ನ ತಪ್ಪು ಯಾಕೆ ಮಾಡ್ಬೇಕಂದ? ಇಟ್ ಈಸ್ ಅನ್ಫಾರ್ಚುನೇಟ್ ದ್ಯಾಟ್ ದೇ ಆರ್ ಟ್ರೈಂಗ್ ಟು ಮಿಸ್ಲೀಡ್ ಆ್ಯಂಡ್ ಟೇಕ್ ಶೆಲ್ಟರ್ ಅಂಡರ್ ಸೆಂಟಿಮೆಂಟ್ಸ್.